ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೊ ಪ್ರಾಫಿಟ್ ಬಂದಿದೆ ಅಲ್ವಾ. ಸೊ ಪ್ರಾಫಿಟ್ ಎಷ್ಟು ಬಂದಿದೆ ನಿಮಗೆ 900 ಬಂದಿದೆ. ಸೊ 900 ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಏನು ಬರುತ್ತೆ 450 ಆ್ಯಂಡ್ 450. ಸೊ ನ್ಯೂ ಪಾರ್ಟ್ನರ್ಗೆ ಇಲ್ಲ. ಸೊ ಏನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ, ಸೊ ಬ್ಯಾಲೆನ್ಸ್ ಬ್ರಾಡ್ ಆನ್ ಆಯಿತು, ಬ್ಯಾಂಕ್ ಆಯಿತು, ರಿಸರ್ವ್ ಫಂಡ್, ಗುಡ್ ವಿಲ್ ಮತ್ತು ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಯಿತು. ನೆಕ್ಸ್ಟ್ ಥಿಂಗ್, ಸೊ P&L ಅಕೌಂಟ್ ಕೊಟ್ಟಿರೋ ಇಲ್ಲ ನೋಡಿ, ಅಬ್ಸರ್ವ್ ಮಾಡಿ. ಸೊ P&L ಕಂಪಲ್ಸರಿ ಅಬ್ಸರ್ವ್ ಮಾಡಬೇಕು. ಒನ್ಸ್ ಲಾಬಿಲಿಟಿ ಸೈಡ್ ಇರ್ಬೋದು ಅಥವಾ ಅಸೆಟ್ ಸೈಡ್ ಇರ್ಬೋದು. ಕ್ಲಿಯರ್. ಸೊ ಇದ್ದಾಗ ಏನು ಮಾಡ್ತೀರಾ, ಇಂಟೈರ್ ಚೇಂಜ್ ಮಾಡ್ಕೊತೀರಾ. ಲಾಬಿಲಿಟಿ ಸೈಡ್ ಕೊಟ್ಟರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್, ಅಸೆಟ್ ಸೈಡ್ ಕೊಟ್ಟರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್. ಸೊ ಇಲ್ಲಿ ಗುಡ್ ವಿಲ್ ರಿಟರ್ನ್ ಆಫ್ ಇಲ್ಲ. ಕ್ಲಿಯರ್. ಸೊ ಇಲ್ಲರಿಗೂ ಪ್ರತಿ ಪ್ರಾಬ್ಲಮಲ್ಲೂ ಇಲ್ಲರಿಗೂ ಮಾಡ್ತಿರಲ್ವಾ. ಸೊ ಈಗ ನ್ಯೂ ಸ್ಟೆಪ್ ಏನಿದೆ, ಎನ್ ಪಿ ಎಸ್ ಆರ್ ಬೇಸ್ಡ್ ಆನ್ ಮಾಡಬೇಕಾಗುತ್ತೆ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಮೇಲೆ. ಯಾವುದ್ರ ಮೇಲೆ, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ತಗೊಳ್ಳಿ ಇಲ್ಲಿ. ಸೊ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್ ಇನ್ NPSR. ಸೊ NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್, ಸೊ ಶಾರ್ಟ್ ಫಾರ್ಮ್ ಬರ್ಕೊತಾ ಇದ್ದೀನಿ, ಗೌರಿ, ಗಣೇಶ್ ಆ್ಯಂಡ್ ಶಿವ. ಸೊ ಏನು ಕೊಟ್ಟಿದ್ದಾರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2:1. 3:2:1. ಸೊ ಇದನ್ನು ಕನ್ವರ್ಟ್ ಮಾಡಿದಾಗ 3/6 2/6 1/6 ಬರುತ್ತೆ. ನೋಡಿ NPSR ಕೊಟ್ಟಾಗ ನಮಗೆ ನ್ಯೂ ಕ್ಯಾಪಿಟಲ್ ಬರುತ್ತೆ. ಸೊ 3 ಜನದ್ದು ಏನಾಗುತ್ತೆ ಇಲ್ಲಿ ಪಾರ್ಟ್ನರ್ಸ್, ಇದು ಓಲ್ಡ್ ಕ್ಯಾಪಿಟಲ್ ಆಯಿತು 80 ಮತ್ತು 40 ಮತ್ತು 25. ಸೊ NPSR ಕೊಟ್ಟಾಗ ನಾವು ನ್ಯೂ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನ್ಯೂ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡೋದು ನ್ಯೂ ಪಾರ್ಟ್ನರ್ ಬ್ರಿಂಗ್ ಮಾಡಿರೋ ಕ್ಯಾಪಿಟಲ್ ಅಮೌಂಟ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅರ್ಥದೆಯಾ. ಸೊ ಇಲ್ಲಿ ನ್ಯೂ ಪಾರ್ಟ್ನರ್ ಇಲ್ಲಿ ಶಿವ. ಸೊ ಶಿವ ತಗೊಳ್ಳಿ, ಶಿವ ಕ್ಯಾಪಿಟಲ್. ಸೊ ಶಿವ ಕ್ಯಾಪಿಟಲ್ ಏನಿದೆ 25,000. ಶಿವ ಕ್ಯಾಪಿಟಲ್ 25,000. ಶಿವದು ಪಾರ್ಟ್ ಆಫ್ ಶೇರ್ ಏನಿದೆ, ಶಿವದು 1 ಅಲ್ವಾ. ಸೊ ಕನ್ವರ್ಟ್ ಮಾಡಿದಾಗ ಏನು ಬಂದಿದೆ ನಮಗೆ 1/6. ಕನ್ವರ್ಟ್ ಮಾಡಿದಾಗ 1/6. ಸೊ ಇದನ್ನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಫಿಕೇಷನ್ 25,000 ಇಂಟು 6. 25,000 ಇಂಟು 6 ಎಷ್ಟು ಬರುತ್ತೆ, 1,50,000 ಬರುತ್ತೆ. ಸೊ 1,50,000. ಸೊ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ನಮಗೆ, ಸೊ ಇಲ್ಲಿ ಇದು 3 ಜನದ ಕಾಂಟ್ರಿಬ್ಯೂಷನ್ ಮಾಡೋದು ನ್ಯೂ ಕ್ಯಾಪಿಟಲ್. ಇದು 1,50,000 ಏನು ನ್ಯೂ ಕ್ಯಾಪಿಟಲ್. ಸೊ 1,50,000 ಯಾವ ರೀತಿ ಬಂತು, ಸೊ ಶಿವ ಕ್ಯಾಪಿಟಲ್ 25,000 ತೊಗೊಳ್ತೀರಾ, ಪಾರ್ಟ್ ಆಫ್ ಶೇರ್ ಶಿವಾದು 1/6, ಶಿವಾದು ನ್ಯೂ ಪಾರ್ಟ್ನರ್ 1/6 ತೊಗೊಳ್ತೀರಾ. ಸೊ ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ಕೊಂಡಾಗ ನಿಮ್ಗೇನು ಬರುತ್ತೆ 1,50,000 ನ್ಯೂ ಕ್ಯಾಪಿಟಲ್ ಆಯಿತು. ಸೊ ಈ ನ್ಯೂ ಕ್ಯಾಪಿಟಲ್ನ ಸೊ ಏನು ಮಾಡ್ತೀರಾ, ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ನ್ಯೂ ಕ್ಯಾಪಿಟಲ್ನ ಓಲ್ಡ್ ಪಾರ್ಟ್ನರ್ಸ್ಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ, ಓಲ್ಡ್ ರೇಷಿಯೋ ಅಲ್ಲ, ಓಲ್ಡ್ ರೇಷಿಯೋ ಬಂದಾಗ ನಿಮ್ಗೆ ಏನು ಬಂತು ಈಕ್ವಲಿ ಬಂತಲ್ವಾ, ಅದಲ್ಲ NPSR ಅಲ್ಲಿ ನೀವು ಏನು ಮಾಡ್ತಿರ್ಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಲ್ಲಿ ಈ ಕ್ಯಾಪಿಟಲ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಬರ್ಕೊಳ್ಳಿ ಯಾರ್ಯಾರಿದ್ದಾರೆ, ಗೌರಿ ಕ್ಯಾಪಿಟಲ್ ಮತ್ತು ಗಣೇಶ್ ಕ್ಯಾಪಿಟಲ್. ಸೊ ನಾನು 3 ಬರ್ಕೊಂಡಿದ್ದೀನಿ, ಗೌರಿ ಕ್ಯಾಪಿಟಲ್, ಗಣೇಶ್ ಕ್ಯಾಪಿಟಲ್ ಆ್ಯಂಡ್ ಶಿವ ಕ್ಯಾಪಿಟಲ್. ಸೊ ಬರ್ಕೊಂಡ್ಮೇಲೆ ನಿಮಗೆ ಏನು ಕ್ಯಾಪಿಟಲ್ ಬಂದಿದೆ, ಸೊ ನ್ಯೂ ಕ್ಯಾಪಿಟಲ್. ಸೊ 1,50,000 ಬಂದಿಲ್ಲ, 1,50,000 ಏನು ಮಾಡಬೇಕು, 3 ಪಾರ್ಟ್ನರ್ಸ್ಗೂ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ, ಓಲ್ಡ್ ಪ್ರಾಫಿಟ್ ಅಲ್ಲ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ 1,50,000 ಇಂಟು, ಸೊ ಗೌರಿ ಕ್ಯಾಪಿಟಲ್, ಸೊ ನ್ಯೂ ಪ್ರಾಫಿಟ್ ಗೌರಿದು ಏನಿದೆ ಪಾರ್ಟ್ ಆಫ್ ಶೇರ್ ಏನಿದೆ 3:2:1, ಗೌರಿದು ಏನಿದೆ 3/6. ಸೊ ಅದೇ ರೀತಿ 1,50,000 ಇಂಟು 2/6, 1,50,000 ಇಂಟು 1/6. ಸೊ ಈಗ ಡಿಸ್ಟ್ರಿಬ್ಯೂಷನ್ ಮಾಡಿ 1,50,000 ಇಂಟು 3/6 ಏನು ಬರುತ್ತೆ ನೋಡಿ, 1,50,000 ಇಂಟು 3/6 75,000. ಸೊ ಗೌರಿಗೆ 75,000 ಬರ್ತಾ ಇದೆ. ಅದೇ ರೀತಿ ಸೊ ಗಣೇಶ್ ಕ್ಯಾಲ್ಕುಲೇಷನ್ ಮಾಡಿ 1,50,000 ಇಂಟು ಸೊ 50,000. ಸೊ ಶಿವ ಒಂದು 25 ಬರುತ್ತೆ. ಸೊ ಇದು ನ್ಯೂ ಪ್ರಾಫಿಟ್ ನ್ಯೂ ಕ್ಯಾಪಿಟಲ್ನ ಸೊ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. 75,000 ಗೌರಿದು ಬಂದು 75,000, ಗಣೇಶದು ಬಂದು 50,000, ಶಿವಾದ ಬಂದು 25,000. ಸೊ ಈ ನ್ಯೂ ಕ್ಯಾಪಿಟಲ್ ಯಾವ ಬೇಸ್ಡ್ ಮೇಲೆ ಮಾಡಿದ್ವಿ, ಸೊ ಶಿವಾದ ನ್ಯೂ ಪಾರ್ಟ್ನರ್ ಶಿವ ಕ್ಯಾಪಿಟಲ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಅರ್ಥ ಇದೆಯಾ. ಸೊ ಇದು ಹೇಗೆ ಬಂತು 1,50,000
ಶಿವ ಕ್ಯಾಪಿಟಲ್ ತೊಗೊಳ್ತೀರಾ 25,000 ಅಡ್ಜಸ್ಟ್ಮೆಂಟಲ್ಲಿ ಇರುತ್ತಲ್ವಾ 25,000. ಸೊ 25,000 ತೊಗೊಳ್ತೀರಾ. ಸೊ ಇಂಟು 1/6 1/6 ಯಾವ ರೀತಿ ಬರುತ್ತೆ? NPSR ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. NPSR ಅದು ಶಿವ ಬಂದು 1 ಅಲ್ವಾ? ಸೊ ಕನ್ವರ್ಟ್ ಮಾಡಿದಾಗ 1/6 ಇದನ್ನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿಕೊಂಡಾಗ ನಿಮಗೆ 1,50,000 ಬರುತ್ತೆ. ಈ 1,50,000ನ 3 ಪಾರ್ಟ್ನರ್ಸ್ಗೂ ನೀವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ 75, 50 ಆ್ಯಂಡ್ 25 ಬರುತ್ತೆ. ಇದೇನಿದು ನ್ಯೂ ಕ್ಯಾಪಿಟಲ್ಸ್. ಕ್ಲಿಯರ್? ನೋಡಿ, ಈಗ ನೀವು ಬಂದಿರೋ ನ್ಯೂ ಕ್ಯಾಪಿಟಲ್ಸ್ನ ಏನಂತ ಬರ್ಕೋಬೇಕಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕ್ಯಾರಿಡ್ ಡೌನಲ್ಲಿ ಏನು ಬರೀತಾ ಇದ್ರಿ? ಪ್ರೀವಿಯಸ್ ಪ್ರಾಬ್ಲಮ್ ಎಲ್ಲ ಕ್ಯಾರಿಡ್ ಡೌನ್ ಇತ್ತಲ್ವಾ? ಸೊ ಅದೇನು ಬರೀತಾ ಇದ್ರಿ ನೀವು? ಸೊ ಬ್ಯಾಲೆನ್ಸಿಂಗ್ ಫಿಗರ್ ಬರೀತಾ ಇದ್ರಿ. ಕ್ಯಾರಿಡ್ ಡೌನ್ ಮೀನ್ಸ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದೇನಿದು BF ಬ್ಯಾಲೆನ್ಸಿಂಗ್ ಫಿಗರ್ ಬರ್ತಿದೆ. ಬ್ಯಾಲೆನ್ಸಿಂಗ್ ಫಿಗರ್ ಮೀನ್ಸ್ ಸೊ ಹೈಯೆಸ್ಟ್ ಅಮೌಂಟ್ ಇದೆ ಲೋಯೆಸ್ಟ್ ಅಮೌಂಟ್ ಲೆಸ್ ಮಾಡಿದಾಗ ಬರೋ ವ್ಯಾಲ್ಯೂನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಇದ್ದೀವಿ, ಕ್ಯಾರಿಡ್ ಡೌನ್. ಬಟ್ ಇಲ್ಲಿ ಸೊ ನಾವು ಬ್ಯಾಲೆನ್ಸಿಂಗ್ ಫಿಗರ್ನ ಅವರೇ ಕೊಟ್ಟಿದ್ದಾರೆ. ಬ್ಯಾಲೆನ್ಸಿಂಗ್ ಫಿಗರ್ ಏನು ಮಾಡಬೇಕು? ಕ್ಯಾಶಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅರಿದೆಯಾ? ಸೊ ಇಲ್ಲಿ ಬರೋ ಬ್ಯಾಲೆನ್ಸಿಂಗ್ ಫಿಗರ್ನ ಕ್ಯಾರಿಡ್ ಡೌನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬಾರ್ದು. ಯಾವುದ್ರಲ್ಲಿ ಮಾಡಬೇಕು? ಮೇಡ್ ಇನ್ ಕ್ಯಾಶ್. ಅಡ್ಜಸ್ಟ್ಮೆಂಟ್ಸ್ ಇನ್ ಮೇಡ್ ಇನ್ ಕ್ಯಾಶ್. ಸೊ ಬ್ಯಾಲೆನ್ಸಿಂಗ್ ಫಿಗರ್ನ ಕ್ಯಾಶಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಕ್ಲಿಯರ್ ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನಲ್ಲಿ ನಿಮ್ಗೆ ಏನು ವ್ಯಾಲ್ಯೂ ಬಂದಿದೆ ನೀವು ಕ್ಯಾಲ್ಕುಲೇಷನ್ ಮಾಡಿರೋದು, ಸೊ ಆ ವ್ಯಾಲ್ಯೂಸ್ ತೊಗೊಳ್ಳಿ. 75, 50 ಆ್ಯಂಡ್ 25. ಸೊ ವ್ಯಾಲ್ಯೂಸ್ ತೊಗೊಳ್ಳಿ. ಗೌರಿ ಎಷ್ಟು? 75,000 ಆ್ಯಂಡ್ 50,000 ಆ್ಯಂಡ್ 25,000. ಸೊ ಈ ಕ್ಯಾರಿಡ್ ಡೌನ್ ಬರ್ಕೊಂಡಿದ್ದೀರಾ. ಇದು ಕ್ಯಾರಿಡ್ ಡೌನ್ ಬಂದು ಬ್ಯಾಲೆನ್ಸಿಂಗ್ ಫಿಗರ್ ಅಲ್ಲ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನ್ಯೂ ಕ್ಯಾಪಿಟಲ್ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಲ್ವಾ 75, 50 ಆ್ಯಂಡ್ 25. ಸೊ ಇದು ಅಮೌಂಟು ಇಲ್ಲಿ ಬರ್ಕೊಂಡಿರೋದು ಕ್ಯಾರಿಡ್ ಡೌನಲ್ಲಿ. ಸೊ ಈಗೇನು ಮಾಡಬೇಕು? ಅಡ್ಜಸ್ಟ್ಮೆಂಟ್ ಇನ್ ಕ್ಯಾಶ್ ಅಲ್ವಾ? ಸೊ ಈ ಕ್ಯಾಶಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಪ್ರಾಬ್ಲಮ್ ಇಷ್ಟೇ. ಸೇಮ್ ಈಗ ಗ್ರ್ಯಾಂಡ್ ಟೋಟಲ್ ಮಾಡ್ಕೊಳ್ಳಿ. ಎತ್ ಕಡೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಸೇಮ್. ಸೊ ನಮಗೆ ಈ ಸಲ ಡೆಬಿಟ್ ಸೈಡ್ ಬೇಕಾದರೂ ಹೈಯೆಸ್ಟ್ ಅಮೌಂಟ್ ಬರ್ಬೋದು, ಇಲ್ಲಾಂದರೆ ಕ್ರೆಡಿಟ್ ಸೈಡ್ ಬೇಕಾದ್ರೆ ನಮಗೆ ಸೊ ಹೈಯೆಸ್ಟ್ ಆದರೂ ಬರ್ಬೋದು. ಅರ್ಥ ಇದೆಯಲ್ವಾ? ಸೊ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸೊ ನಮಗೆ ಈ ಪ್ರಾಬ್ಲಮಲ್ಲಿ 3 ಪಾರ್ಟ್ನರ್ಸ್ ನಮಗೆ ಕ್ರೆಡಿಟ್ ಸೈಡ್ ಹೈಯೆಸ್ಟ್ ಬರ್ತದೆ. ಸೊ ಗೌರಿ ಬಂದು 91,450, ಗಣೇಶ್ 51,450 ಆ್ಯಂಡ್ ಶಿವ 25,000. ಇಲ್ಲಿ ಶಿವ ಈಕ್ವಲ್ ಆಗಿ ಬರ್ತದೆ 25,000. ನೋಡಿ ಈಗ ಏನು ಮಾಡಬೇಕು? 91,450 ಇಲ್ಲಿ 75,000ನ ಲೆಸ್ ಮಾಡಬೇಕಲ್ವಾ? ಸೊ ಲೆಸ್ ಮಾಡಿ ಬರೋದನ್ನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ ಕ್ಯಾರಿಡ್ ಡೌನ್. ಬಟ್ ಇಲ್ಲೇನು ಮಾಡಬೇಕು? ಟು ಕ್ಯಾಶ್ ಅಕೌಂಟ್ ಇಲ್ಲಿ ಬರ್ಕೊಳ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್. ಸೊ ಬ್ಯಾಲೆನ್ಸಿಂಗ್ BF ಅಂತ ಬರ್ಕೊಳ್ಳಿ, ಬ್ಯಾಲೆನ್ಸಿಂಗ್ ಫಿಗರ್. ಸೊ ಏನು ಮಾಡ್ತೀರಾ? 91,450 75,000ನ ಲೆಸ್ ಮಾಡಿ. ಅದೇ ರೀತಿ 51,450 50,000ನ ಲೆಸ್ ಮಾಡಿ. 25,025 ಇಲ್ಲಿ ಏನು ಬರೋದಿಲ್ಲ. ಸೊ ಶಿವಾಗೆ ಈಕ್ವಲ್ ಅಮೌಂಟ್ ಬರುತ್ತೆ, ನೆಸೆಸಿಟಿ ಇಲ್ಲ. ಸೊ ಕ್ಯಾಲ್ಕುಲೇಷನ್ ಮಾಡಿ. ಸೊ 16,450 ಆ್ಯಂಡ್ 1,450. ಸೊ 91,450 70,000 ಲೆಸ್ ಮಾಡಿದ್ರೆ 16,450, 51,450 50,000 ಲೆಸ್ ಮಾಡಿದ್ರೆ 1,450 ಬರುತ್ತೆ. ಸೊ ಇದನ್ನೇನಂತ ಅಡ್ಜಸ್ಟ್ಮೆಂಟ್ ಮಾಡ್ತೀರಾ? ಸೊ ಟು ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಇದನ್ನು ಕಂಪಲ್ಸರಿ ಬರೀರಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್ ಮೀನ್ಸ್ ಸೊ ಲೆಸ್ ಮಾಡಿರೋ ಬಂದಿರೋ ಅಡ್ಜಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ವ್ಯಾಲ್ಯೂ ಅಂತ. ಸೊ ಆಯಿತು. ನಾನು ಕ್ಯಾಶ್ ಅಕೌಂಟ್ ಓಪನ್ ಮಾಡಿದ್ದೀನಿ. ನಿಮಗೆ ಕ್ಯಾಶ್ ಅಕೌಂಟ್ ಕೇಳೋದಿಲ್ಲ, ನೆಸೆಸಿಟಿ ಇರೋಲ್ಲ. ಅರ್ಧಾ? ಸೊ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡೋಣ ಮತ್ತೆ. ಸೊ ಇಷ್ಟ ಆಯಿತು. ಪಾರ್ಟ್ನರ್ಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯಿತು. ನಿಮಗೆ ಪ್ರಾಫಿಟ್ ಬರುತ್ತೆ 900 ಬರುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ 900 ಬರುತ್ತೆ. ಸೊ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈಗ ಅರ್ಥ ಆಯ್ತಲ್ವಾ? ಸೊ NPSR ಕೊಟ್ಟಾಗ ಸೊ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕೆಲವೊಂದು ಚೇಂಜಸ್ ಬರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನೇ ಚೇಂಜ್ ಬರೋದಿಲ್ಲ. ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಓನ್ಲಿ ಒಂದು ಮಾತ್ರ ಚೇಂಜ್ ಆಗುತ್ತೆ, ರಿಮೈನಿಂಗ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ಓನ್ಲಿ ಒನ್ ಥಿಂಗ್ ಚೇಂಜ್ ಆಗುತ್ತೆ, ಅದು ಮಾತ್ರ ಡಿಸ್ಕಸ್ ಮಾಡೋಣ. ಅದು ಎಲ್ಲಿ ಚೇಂಜ್ ಆಗುತ್ತೆ? ಅಸೆಟ್ ಸೈಡ್. ಎಲ್ಲಿ ಚೇಂಜ್ ಆಗುತ್ತೆ? ಅಸೆಟ್ ಸೈಡ್. ಅದು ಎಲ್ಲಿ ಚೇಂಜ್ ಆಗುತ್ತೆ? ಕ್ಯಾಶಲ್ಲಿ. ಸೊ ಕ್ಯಾಶ್ ಅಂತ ಬರ್ಕೊಳ್ತಿರೋ ಪ್ರೀವಿಯಸ್ ಆಗಿ ಏನು ಮಾಡ್ತಾಯಿದ್ರಿ? ಕ್ಯಾಶ್ ಅಂತ ತೊಗೊಳ್ತಾಯಿದ್ರು. ಸೊ ಕ್ಯಾಶಿಗೆ ನೀವು ಏನೇನು ಆ್ಯಡ್ ಮಾಡ್ತಾಯಿದ್ರಿ? ಸೊ ನೋಡೋಣ. ಕ್ಯಾಶ್ಗೆ ಏನೇನು ಆಯ್ತು? ನ್ಯೂ ಪಾರ್ಟ್ನರ್ ಸೊ ಫಸ್ಟಿಗೆ ಕ್ಯಾಶ್ ಅಮೌಂಟ್ ತೊಗೊಳ್ತಾಯಿದ್ರಿ. ಸೊ ಕ್ಯಾಶ್ ಅಮೌಂಟ್ ಏನು ಕೊಟ್ಟಿದ್ದಾರೆ? 7,000.
7,000 ಪ್ಲಸ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ತೊಗೊಳ್ತಾ ಇದ್ರಿ 25,000 ಪ್ಲಸ್ ಏನು ತೊಗೊಳ್ತಾ ಇದ್ರಿ ಗುಡ್ ವಿಲ್ ತೊಗೊಳ್ತಾ ಇದ್ರಿ. ಗುಡ್ ವಿಲ್ ಎಷ್ಟು ಕೊಟ್ಟಿದ್ದಾರೆ 16,000. ಸೊ ಇದು ಕಾಮನಾಗಿ ನೀವು ಮಾಡ್ತಾ ಇದ್ದು ಪ್ರತಿ ಪ್ರಾಬ್ಲಮಲ್ಲೂ. ಸೊ ಮತ್ತೇನು ಮಾಡ್ತಾ ಇದ್ರಿ, ಸೊ ಗುಡ್ ವಿಲ್ ಏನಾದರೂ ರಿಟರ್ನ್ ಆಫ್ ಆಗಿದ್ರೆ ಏನು ಮಾಡ್ತಾ ಇದ್ರಿ, ಮೈನಸ್ ತೊಗೊಂಡು ಎಷ್ಟು ರಿಟರ್ನ್ ಆಫ್ ಆಗಿದೆಯೋ ಅದನ್ನು ಲೆಸ್ ಮಾಡ್ತಾ ಇದ್ರಿ. ಸೊ ಇದರಲ್ಲಿ ಗುಡ್ ವಿಲ್ ರಿಟರ್ನ್ ಆಫ್ ಇಲ್ಲ. ಸೊ 3 ಥಿಂಗ್ಸ್ ಮಾತ್ರ, ಒಂದು ಕ್ಯಾಶ್ ಅಮೌಂಟ್, ಗುಡ್ ವಿಲ್ ಅಮೌಂಟ್, ಮತ್ತು ಥರ್ಡ್ ಒನ್ ಕ್ಯಾಶ್ ಅಮೌಂಟ್, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಆ್ಯಂಡ್ ಗುಡ್ ವಿಲ್ ಆಯಿತು. ಸೊ ಅಡಿಷ್ನಲ್ ಆಗಿ ಇಲ್ಲಿ ಬರುತ್ತೆ. ಸೊ ಮೈನಸ್ ಆಲ್ರೆಡಿ ಬ್ಯಾಲೆನ್ಸಿಂಗ್ ಇನ್ ಅಡ್ಜಸ್ಟ್ಮೆಂಟ್ ಕ್ಯಾಶ್ ಮಾಡಿದಿರಲ್ವಾ, ನೋಡಿ ನಿಮಗೆ 2 ಕ್ಯಾಶ್ ಅಂತ ಬರುತ್ತೆ. ಇಲ್ಲಿ ಬೈ ಕ್ಯಾಶ್ ಆದರೂ ಬರ್ಬೋದು. ಸೊ ಯಾವಾಗ ಬರುತ್ತೆ ಬೈ ಕ್ಯಾಶ್ ಅಂತ ಯಾವಾಗ ಬರುತ್ತೆ, ಸೊ ನಿಮಗೆ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಕಡಿಮೆ ಬಂದರೆ, ಕಡಿಮೆ ಬಂದರೆ ಸೊ ಇಲ್ಲಿ ಬೈ ಕ್ಯಾಶ್ ಅಂತ ಬರೆದು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅರ್ಥ ಇದೆಯಾ? ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೋಡೋಣ. ಸೊ ಇಲ್ಲಿ ನಮಗೆ 2 ಕ್ಯಾಶ್ ಮಾತ್ರ ಬಂದಿದೆ, ಬೈ ಕ್ಯಾಶ್ ಇಲ್ಲ. ಬಿಕಾಸ್ ಕ್ರೆಡಿಟ್ ಸೈಡ್ ನಮಗೆ 2 ಅಮೌಂಟು ಐಎಚ್ ಬಂದಿದೆ. ಅರ್ಥ ಇದೆಯಾ? ಸೊ ಒಂದು ಡೆಬಿಟ್ ಸೈಡ್ ಒಂದು ಐಎಚ್ ಬಂದು ಕ್ರೆಡಿಟ್ ಸೈಡ್ ಒಂದು ಐಎಚ್ ಬಂದರೆ ಏನು ಬರುತ್ತೆ, 2 ಕ್ಯಾಶ್ ಬರುತ್ತೆ ಮತ್ತು ಇಲ್ಲಿ ಬೈ ಕ್ಯಾಶ್ ಅಂತಲೂ ಬರುತ್ತೆ. ಸೊ 3 ಥಿಂಗ್ಸ್ ಆಯಿತು. ಸೊ ಇದನ್ನು ಏನು ಲೆಸ್ ಮಾಡಬೇಕಂದ್ರೆ, ನೀವು ಅಡ್ಜಸ್ಟ್ಮೆಂಟ್ ಇನ್ನು ಕ್ಯಾಶ್ ಅಂತ ಮಾಡಿದ್ದೀರಲ್ವಾ, ಸೊ ಡೆಬಿಟ್ ಸೈಡ್ ನೆನಪಲ್ಲಿ ಇಟ್ಕೊಳ್ಳಿ, ಡೆಬಿಟ್ ಸೈಡ್ ನಿಮಗೆ ಕ್ಯಾಶಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದರೆ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದ್ರೆ ಸೊ ಲೆಸ್ ಮಾಡ್ಕೋಬೇಕು. ಅದೇ ನಿಮಗೆ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ ಅಂತ ಏನಾದರೂ ಬಂದಿದ್ರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಎಲ್ಲಿ ಕ್ರೆಡಿಟ್ ಸೈಡ್ ಬಂದಿದ್ರೆ ಬೈ ಕ್ಯಾಶ್ ಅಂತ ಕ್ರೆಡಿಟ್ ಸೈಡ್ ಬಂದಿದ್ರೆ ಆ್ಯಡ್. ಸೊ ಡೆಬಿಟ್ ಸೈಡ್ ಬಂದರೆ ಲೆಸ್. ಇಲ್ಲಿ ನಮಗೆ ಎರಡೂ ಅಷ್ಟೇ ಡೆಬಿಟ್ ಸೈಡ್ ಬಂದಿದೆ. ಸೊ ಏನು ಮಾಡ್ತೀರಾ, ಎರಡನ್ನೂ ಲೆಸ್ ಮಾಡ್ಕೊಳ್ಳಿ. ಮೈನಸ್ 16450 ಮತ್ತು ಮೈನಸ್ 1450. ಸೊ ನೋಡಿ ವ್ಯಾಲ್ಯೂ ನೋಡಿ ಏನು ಬರುತ್ತೆ ಕ್ಯಾಶ್ದು, 7,000 ಪ್ಲಸ್ 25,000 ಪ್ಲಸ್ 16,000 ಪ್ಲಸ್ ಮೈನಸ್ 16450 ಮೈನಸ್ 1450. ಸೊ 30,100. ಇದು ಕ್ಯಾಶ್ ವ್ಯಾಲ್ಯೂ. ಇದು ಔಟರ್ ಕಾಲಮಲ್ಲಿ ಬರಬೇಕಾಗಿರೋದು, ಕ್ಯಾಶ್ ಔಟರ್ ಕಾಲಮಲ್ಲಿ. ಇದೊಂದೇ ಚೇಂಜ್ ಬ್ಯಾಲೆನ್ಸ್ ಶೀಟಲ್ಲಿ ರಿಮೈನಿಂಗ್. ಸೊ ನೀವೇನೇ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ರೋ ಸೇಮ್ ಟು ಸೇಮ್ ಬರುತ್ತೆ. ಅರ್ಥ ಇದೆಯಾ? ಸೊ ನೀವು ಇದು ಕ್ಯಾಶು, ಇದು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟು, ಇದು ಗುಡ್ ವಿಲ್. ಇದೆಲ್ಲಿಂದ ಬಂತು, ಕ್ಯಾಶ್ ಅಕೌಂಟ್. ನೀವು ಅಡ್ಜಸ್ಟ್ಮೆಂಟ್ ಮಾಡಿದ್ದೀರಲ್ಲ 16450. ಸೊ ಈ ಅಮೌಂಟ್ ತೊಗೊಂಡಿರಾ, ಇದು ಮೈನಸ್ ಬಿಕಾಸ್ ಡೆಬಿಟ್ ಸೈಡ್ ನಮಗೆ 2 ಕ್ಯಾಶ್ ಅಂತ ಬಂದಿದೆ. ಅದೇ ನಮಗೆ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ ಅಂತ ಏನಾದರೂ ಬಂದಿದ್ರೆ ಇದ್ರ ಜೊತೆಲಿ ಆ್ಯಡ್ ಮಾಡಬೇಕಾಗಿತ್ತು. ಸೊ ಇಷ್ಟು ಮಾತ್ರ ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಬೈ ಕ್ಯಾಶ್ ಬರೋ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಸೊ ಇದನ್ನು ಸಾಲ್ವ್ ಮಾಡಿ, ಬ್ಯಾಲೆನ್ಸ್ ಶೀಟ್ ನಾನು ಮಾಡಿಲ್ಲ, ಸೊ ನೀವೇ ಕಂಪ್ಲೀಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಬಾಯ್.